ನಮಸ್ಕಾರ ವೀಕ್ಷಕರೇ, NHK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ, ನಿಮ್ಮ ಒಂದು ಮನೆಯ ಜಾಗ ಅಥವಾ ಆಸ್ತಿಯನ್ನು ಆನ್ಲೈನ್ ಮೂಲಕವೇ ನೋಂದಾಯಿಸಿಕೊಳ್ಳುವುದು ಹೇಗೆ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನೋಡಿ, ಸರ್ಕಾರವು ಫೇಸ್ಲೆಸ್ ಹಾಗೂ ಸಂಪರ್ಕರಹಿತ ಆನ್ಲೈನ್ ಈ ಖಾತಾ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ. ಅದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ, ಮೊದಲಿಗೆ ನೀವು ಗೂಗಲಲ್ಲಿ ಈ ಆಸ್ತಿ ಅಂತೇಳಿ ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಈ ಥರ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಈ ಆಸ್ತಿ ಅಂತ ಏನು ಆಪ್ಷನ್ ಕಾಣಿಸ್ತೈತಲ್ಲ ಕೆಳಗಡೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಈ ಆಸ್ತಿ ಅಂತೇಳಿ ಸರ್ಚ್ ಮಾಡಿದಾಗ ಆ ಒಂದು ಆಪ್ಷನ್ ತೆಗೆದುಕೊಂಡಾಗ ಮೊದಲಿಗೆ ಇಲ್ಲಿ 3 ಡಾಟ್ ಕಾಣುತ್ತೆ. ಈ 3 ಡಾಟ್ ಮೇಲೆ ನೀವು ಮುಖಪುಟ ಅಂತೇಳಿ ಆಪ್ಷನ್ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ OTP ಅಂತೇಳಿ ಆಪ್ಷನ್ ತೆಗೆದುಕೊಂಡು OTP ಹಾಕಿದ ನಂತರ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ನೀವೇನಾದರೂ ನಿಮ್ಮ ಒಂದು ಮೊಬೈಲ್ ನಾಟ್ ರಿಜಿಸ್ಟರ್ಡ್ ಅಂತೇಳಿ ಆಪ್ಷನ್ ಏನಾದ್ರು ಬಂದರೆ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಆಪ್ಷನ್ ಇದೆ ನೋಡಿ, ಅಂದರೆ ಹೊಸ ಬಳಕೆದಾರ ಅಂತೇಳಿ. ಇದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಒಂದು ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ. ನೋಡಿ, ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಬಂದಂಥ OTPಯನ್ನು ಎಂಟ್ರಿ ಮಾಡಿದ ನಂತರ ಈ ಥರ ಒಂದು ನೆಕ್ಸ್ಟ್ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಈ 3 ಡಾಟ್ ಏನು ಕಾಣಿಸ್ತಾ ಇದ್ದಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ನಿಮಗೆ ಕಾಣ್ತದೆ. ಆಸ್ತಿ ವಿವರಗಳ ನಮ್ಮದು, ನ್ಯೂ ಪ್ರಾಪರ್ಟಿ ಕ್ರಿಯೇಷನ್, ಬಾಕಿ ಉಳಿದಿರುವ ಆಸ್ತಿ ವಿವರಗಳು, ಸಲ್ಲಿಸಿದ ಆಸ್ತಿ ಸ್ಥಿತಿ, ಹಿಂದಿರುಗಿದ ಅರ್ಜಿ ಅಂತೇಳಿ. ನಿಮ್ಮ ಒಂದು ಆಸ್ತಿ ವಿವರಗಳ ನಮೂದು ಅಂತ ಏನು ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಒಂದು ಆಸ್ತಿಯನ್ನು ಆನ್ಲೈನ್ ಮೂಲಕ ಎಂಟ್ರಿ ಮಾಡಬಹುದಾಗಿದೆ. ಅಥವಾ ಹೊಸ ಆಸ್ತಿ ಏನಾದರೂ ಅಂದರೆ ರಿಜಿಸ್ಟರ್ ಇಲ್ಲ ಅಂದರೆ ನ್ಯೂ ಪ್ರಾಪರ್ಟಿ ಕ್ರಿಯೇಷನ್ ಅಂತ ಏನು ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಹೊಸ ಒಂದು ಆಸ್ತಿಯನ್ನು ನೀವು ಆನ್ಲೈನ್ ಮೂಲಕವೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿದೆ. ಈ ರೀತಿ ನೋಡಿದೆ, ಅದನ್ನು ಕೂಡ ನಿಮಗೆ ತೋರಿಸಿಕೊಡುತ್ತೇನೆ. ನೋಡಿ, ಆಸ್ತಿ ನಮೂದು ಅಂತೇಳಿ ನೀವು ಸೆಲೆಕ್ಟ್ ಮಾಡಿದಾಗ ಈ ಥರ ಒಂದು ನೆಕ್ಸ್ಟ್ ಆಪ್ಷನ್ ಕೇಳುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ಥಳೀಯ ಸಂಸ್ಥೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಅಸೈನ್ಮೆಂಟ್ ನಂಬರನ್ನು ಎಂಟ್ರಿ ಮಾಡಿ ಅಥವಾ PID ನಂಬರ್ ಅಂತೇಳಿ, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ, ಆ ಒಂದು ನಿಮ್ಮ ಒಂದು ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರನ್ನು ಎಂಟ್ರಿ ಮಾಡುವ ಮೂಲಕ ಇಲ್ಲಿ ಆಸ್ತಿ ವಿವರಗಳನ್ನು ಪಡೆಯಬಹುದಾಗಿದೆ. ಈ ಥರ ಒಂದು ನಿಮ್ಮ ಒಂದು ನೆಕ್ಸ್ಟ್ ಆಸ್ತಿ ವಿವರಗಳು ಬರ್ತದೆ. ಅನಂತರ ಇಲ್ಲಿ ನಿಮ್ಮ ಒಂದು ಆಸ್ತಿಯ ವಿವರ, ಸೈಜ್ ಎಷ್ಟಿದೆ ಸರಿಯಾಗಿ ಸೈಜನ್ನು ಎಂಟ್ರಿ ಮಾಡಿ. ಒಳಚರಂಡಿ ಇದ್ದರೆ ಒಳಚರಂಡಿ, ಚಕ್ಕಮಂದಿ ಪೂರ್ವಕ್ಕೆ ಏನು ಬರುತ್ತೆ, ಪಶ್ಚಿಮಕ್ಕೆ ಏನು ಬರುತ್ತೆ, ಉತ್ತರಕ್ಕೆ ಏನು ಬರುತ್ತೆ, ದಕ್ಷಿಣಕ್ಕೆ ಏನು ಬರುತ್ತೆ, ಈ ಥರ ಒಂದು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ. ಆನಂತರ ಆ ಒಂದು ನಿಮ್ಮೊಂದು ಆಸ್ತಿಯ ಫೋಟೋವನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಅಂದರೆ ನಿಮ್ಮ ಒಂದು ಆಸ್ತಿಗೆ ಇಬ್ಬರು ಮಾಲೀಕರಿದ್ದರೆ ಇಲ್ಲಿ ಸ್ವತ್ತಿಗೆ ಬಹು ಮಾಲೀಕತ್ವ ಅಂದರೆ ಇಬ್ಬರು ಆಸ್ತಿ ಇದ್ದರೆ ಅವುಗಳನ್ನು ಕೂಡ ಇಲ್ಲಿ ಇಬ್ಬರು ಆಸ್ತಿ ಹೊಂದಿದ್ದರೆ ಅವು ವಿವರಗಳನ್ನು ಇಲ್ಲಿ ನೀವು ಸೇರಿಸಬೇಕಾಗುತ್ತದೆ. ನಂತರ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಂದರೆ ಐಡೆಂಟಿಫೈ ಮಾಡುವ ಆಧಾರ್ ಕಾರ್ಡ್ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅನಂತರ ಓನರ್ ಯಾರು ಇರುತ್ತೆ ಆ ಒಂದು ಓನರ್ನ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಉಳಿಸು ಅಂತೇಳಿ ಕ್ಲಿಕ್ ಮಾಡಿ. ನೋಡಿ, ಈ ಥರ ಒಂದು ಆನಂತರ ಗ್ರಾಮದ ಹೆಸರು, ಸರ್ವೆ ನಂಬರು,
ಮತ್ತು ಅದು ಪಾಣಿ ಯಾರ ಹೆಸರಲ್ಲಿ ಇರ್ತದೆ ಅವರ ಒಂದು ಅಂದರೆ ನೀವೇನಾದ್ರು ಹೊಲದಲ್ಲಿ ಏನಾದರೂ ಆಸ್ತಿ ಇದ್ದರೆ ಆ ಒಂದು ಸರಿ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಕತ್ತಿ. ಇಲ್ಲ ಅಂದರೆ ಊರಲ್ಲಿದ್ದರೆ ಇದು ನಿಮಗೆ ಅವಶ್ಯಕತೆ ಇರೋದಿಲ್ಲ. ಏನಾದರೂ ಪಾಣಿ ಮೇಲೆ ಋಣ ಇದ್ದರೆ ಋಣಗಳನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀವು ನಿಮ್ಮ ಒಂದು ಆಸ್ತಿ ಅಥವಾ ಮನೆ ಜಾಗವನ್ನು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬಹುದಾಗಿದೆ. ಯಾವುದೇ ರೀತಿಯ ಅಧಿಕಾರಿಗಳನ್ನು ಭೇಟಿ ಮಾಡದೆ ಮತ್ತು ಯಾವುದೇ ರೀತಿಯ ಒಂದು ಕಚೇರಿಗೆ ಭೇಟಿ ಮಾಡದೆ ನೀವು ಆನ್ಲೈನ್ ಮೂಲಕವೇ ನೋಂದಾಯಿಸಿಕೊಳ್ಳಿ. ಈ ಒಂದು ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಹಾಗೂ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.